ನಮಸ್ಕಾರ. ಕನ್ನಡ ನಾಡಿನ ಎಲ್ಲ ಸಮಸ್ತ ಬಾಂಧವರಿಗೆ ನಮಸ್ಕರಿಸುತ್ತಾ, ಈ ದಿವಸ ನಾರಾಯಣಗೌಡರ ಹೋರಾಟದ ವಿಚಾರವಾಗಿ ಕನ್ನಡ ಕಾಯಕ 4 ದಶಕ ಪೂರೈಸಿ ವಕೀಲರೊಂದಿಗೆ ಸಂವಾದ ಕಾರ್ಯಕ್ರಮ ಏನಿವತ್ತು ಜರುಗಿಸಿದ್ರು ಅಶೋಕ ಹೋಟ್ಲಲ್ಲಿ, ಇದು ಭಾಳ ಸ್ಪಷ್ಟವಾಗಿ ಅವರ ಹೋರಾಟದ ಬಗ್ಗೆ, ಅವರು ಹಾಕಿಕೊಟ್ಟ ಕನ್ನಡಕ್ಕಾಗಿ ಅವರು ಹಾಕಿಕೊಟ್ಟ ಹೆಜ್ಜೆ ಬಗ್ಗೆ, ಅವರು ಆ ನೋವು ನಲಿವನ್ನು ಅನುಭವಿಸಿದ್ದ ಬಗ್ಗೆ ತಿಳಿದು ನಮಗೂ ಎಲ್ಲ ಒಂದು ಕಡೆ ಕನ್ನಡ ವಿಚಾರವಾಗಿ ಯಾವ ಮಟ್ಟದಲ್ಲಿ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಹಿಂದ್ಲಿಂದ ಕನ್ನಡ ಭಾಷೆ ಏನು ಬೆಳೆಸಿದ್ದು ಅದನ್ನು ಉಳಿಸ್ಕೊಂಡು ಹೋಗೋ ಸಂದರ್ಭ ಇವಾಗ ಉದ್ಭವ ಆಗಿದೆ ಅನ್ನೋದು ನಮ್ಗಳಿಗೆಲ್ಲ ಅರಿವಾಗಿದೆ. ಏನಂದರೆ, ಕರ್ನಾಟಕದಲ್ಲಿ ಕನ್ನಡನೇ ಸಾರ್ವಭೌಮ ಅಂತ ಏನು ಅಂತೀವಿ, ಅದು ಕರ್ನಾಟಕದಲ್ಲಿ ಕನ್ನಡನೇ ಸಾರ್ವಭೌಮ ಅಂತ ನಾವು ಏನು ಹೇಳ್ತೀವಿ, ಅದು ಇವಾಗ ಉಳಿಸ್ಕೊಂಡೋಗೋ ಪರಿಸ್ಥಿತಿ ಬಂದಿದೆ. ಆ ಉಳಿಸ್ಕೊಂಡೋಗೋ ಪರಿಸ್ಥಿತಿ ವಿಚಾರವಾಗಿ 4 ದಶಕದಿಂದ ನಾರಾಯಣಗೌಡರ ಹೋರಾಟ ಏನಿದೆ, ಆ ಹೋರಾಟದಲ್ಲಿ ಅವರ ನೋವು ನಲಿವು ಆದರೂ ಕೂಡ ಕೆಚ್ಚದೆಯಿಂದ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅನ್ನೋ ರೀತಿಯಲ್ಲಿ ಹೋರಾಟ ಮಾಡ್ತಾ, ಇತ್ತೀಚಿನ ದಿನಗಳಲ್ಲಿ ಏನು ಬೆಂಗಳೂರಿನಲ್ಲೇ ಆಗಿರ್ತಕ್ಕಂಥ ಕನ್ನಡ ಫಲಕಗಳು ವಿಚಾರವಾಗಿ ಒಂದು ಹೋರಾಟನ ಮಾಡ್ತಾ, ಕರ್ನಾಟಕದಲ್ಲಿ ಕನ್ನಡನೇ ಸಾರ್ವಭೌಮ ಅನ್ನೋ ರೀತಿಯಲ್ಲಿ ಕನ್ನಡ ಎಲ್ಲ ನಾಮಫಲಕದಲ್ಲಿ ಕನ್ನಡದ 60% ತರಬೇಕು ಅಂತ ಅಂದ್ಬಿಟ್ಟು ಹೋರಾಟ ಮಾಡಿ, ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಈಗ ಒಂದು ಮಸೂದೆ ಮಂಡನೆ ಮಾಡಿ 60% ಕನ್ನಡ ಇರಲೇಬೇಕು ಅಂತ ಅಂದ್ಬಿಟ್ಟು ತಂದಿರ್ತಕ್ಕಂಥದ್ದು ಶ್ಲಾಘನೀಯವಾದ್ದು. ಕನ್ನಡ ಉಳಿಸ್ಲಿಕ್ಕೆ ಇದು ಸಹ ಹಲವಾರು ಹೋರಾಟಗಳಲ್ಲಿ ಇದು ಒಂದು ಅಂತ ಏನು ನಾವು ಹೆಮ್ಮೆ ಪಡ್ತಾ ಇದ್ದೀವಿ. ಆ ರೀತಿ ಇನ್ನು ಮುಂದೆ ಹೆಚ್ಚಿನ ಕಾರ್ಯಕ್ರಮಗಳು ನಾರಾಯಣಗೌಡರ ಸಮಕ್ಷಮದಲ್ಲಿ ಆಗಬೇಕಾಗಿದೆ. ಆ ಒಂದು ವಿಚಾರವಾಗಿ ಆಗ್ತಕ್ಕಂಥ ಹೋರಾಟದಲ್ಲಿ ಆಗ್ತಕ್ಕಂಥ ಹೋಗುಗಳು ತೊಡಕುಗಳು, ಕಾನೂನುಬದ್ಧ ಬರ್ತಕ್ಕಂಥ ತೊಡಕುಗಳು ವಿಚಾರವಾಗಿ ಯಾವುದೇ ಕೇಸು ವಗೈರಿ ಆದಾಗ ನಾವು ವಕೀಲರುಗಳು ಕನ್ನಡ ರಕ್ಷಣೆಗಾಗಿ ಪಣ ತೊಟ್ಟು ನಿಂತಿರ್ತಕ್ಕಂಥ ನಾರಾಯಣಗೌಡರಿಗೆ ನಾವು ಬೆನ್ನೆಲುಬಾಗಿ ನಿಂತು ನ್ಯಾಯಾಲಯದಲ್ಲಿ ನಾವು ಅವರ ಪರವಾಗಿ ನಿಂತು ಅವರು ಹೋರಾಟ ಮಾಡೋದು ಸ್ವಂತಕ್ಕೆ ಮಾಡ್ತಾ ಇಲ್ಲದೆ ಇರೋದ್ರಿಂದ, ಅವರು ರಾಜ್ಯದ ಕನ್ನಡ ಅಸ್ಮಿತೆನ ಉಳಿಸ್ಲಿಕ್ಕಾಗಿ ಅವರು ಹೋರಾಟ ಮಾಡ್ತಾ ಇರೋದ್ರಿಂದ ನಾವು ಅವ್ರಿಗೆ ಬೆನ್ನೆಲುಬಾಗಿ ನಿಲ್ಲಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಒಂದು ಹೇಳ್ತಾ, ಇವತ್ತೇನು ಆ ಕಾರ್ಯಕ್ರಮ ಮಾಡಿದ್ದಾರೆ, ಆ ಕಾರ್ಯಕ್ರಮದ ಉದ್ದೇಶ ವಕೀಲರನ್ನ ಸಲಹೆ ಸೂಚನೆಗಳನ್ನು ತಗೊಳ್ತಾ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕರ್ನಾಟಕಕ್ಕಾಗಿ ನಾವು ದುಡಿಬೇಕು. ಅಂದರೆ ನಮ್ಮ ನೆಲ, ಜಲ, ಭಾಷೆ, ಕನ್ನಡ ಮತ್ತು ಸಂಸ್ಕೃತಿ ಏನು ಉಳಿಬೇಕು ಅನ್ನೋ ವಿಚಾರಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ. ಆ ಹೋರಾಟ ನಿಜವಾಗೂ ಭಾಳ ಒಪ್ಪಬೇಕಾದ್ದು. ಅವರು ನಿಷ್ಪಕ್ಷಪಾತವಾಗಿ ಭಾಷೆಗಾಗಿ ತನ್ನ ಪ್ರಾಣವನ್ನೇ ಲೆಕ್ಕಿಸದೆ, ಆರೋಗ್ಯನೂ ಲೆಕ್ಕಿಸದೆ ಹೋರಾಟ ಮಾಡಿದ್ದಾರೆ. ಅಂಥವ್ರಿಗೆ ನಾವೆಲ್ಲ ವಕೀಲರುಗಳು ನಿಲ್ಲಬೇಕು ಅಂತೇಳಿ ಒಂದು ಕಾನೂನು ಘಟಕನ ಸ್ಥಾಪನೆ ಮಾಡಬೇಕು ಅಂತೇಳಿ ಕಾನೂನು ಘಟಕನ ರಾಜ್ಯಾದ್ಯಂತ ಸ್ಥಾಪಿಸ್ತಾ ಅದು ಪದಾಧಿಕಾರಿಗಳನ್ನ ನೇಮಿಸಬೇಕು ಅನ್ನೋ ವಿಚಾರ ಏನಿದೆ, ನಿಜವಾಗೂ ಅದು ಈ ಕರ್ನಾಟಕದಲ್ಲಿ ಬೇಕಾಗಿರ್ತಕ್ಕಂಥದ್ದು. ಕಾರಣ ಇಷ್ಟೇ, ಇವತ್ತಿನ ದಿವಸ ಕರ್ನಾಟಕದಲ್ಲಿ, ಅದು ಎಸ್ಪೆಷಲಿ ಬೆಂಗಳೂರಿನಲ್ಲಿ 26%ಗೆ ಕನ್ನಡ ನಿಂತಿದೆ ಅಂದರೆ ನಾವು ಏನು ಯೋಚನೆ ಮಾಡಬೇಕು? ಎಲ್ಲಿಂದ ತನಕ ಇತ್ತು ನಮ್ಮ ಗಂಗರ ಕಾಲದಲ್ಲಿರ್ಬೋದು, ಚಾಳಕ್ಯರು, ಪುಲಕೇಶಿ ಕಾಲದಲ್ಲಿ ಏನು ಕರ್ನಾಟಕನ ಬೆಳೆಸಿದ್ರು. ಕರ್ನಾಟಕ ಇಡೀ ಪ್ರಪಂಚದಲ್ಲಿ ಹೆಚ್ಚಿನ ಭಾಗ, ಅಂದರೆ ಪ್ರಪಂಚದ ಹೆಚ್ಚಿನ ಭಾಗ ಕನ್ನಡದ ಕೋಟೆನೇ ಇತ್ತು. ಇವತ್ತು ಕೂಡ ಕನ್ನಡ ಭಾಷೆ 4400 ವರ್ಷಗಳ ಹಿಂದಿನ ಭಾಷೆ ಅನ್ನೋದು ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಅದನ್ನು ಇವತ್ತು ನಮ್ಮ ಪಕ್ಕದ ರಾಜ್ಯಗಳ ಮತ್ತು ಉತ್ತಮವಾದ ಹೆಸರು ಪಡೆತಕ್ಕಂಥ ನಟರುಗಳು ಕೂಡ ಕನ್ನಡದ ಬಗ್ಗೆ ಕೇವಲವಾಗಿ ಮಾತಾಡ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ಸನ್ನದ್ಧ ವಕೀಲರುಗಳು, ಎಸ್ಪೆಷಲಿ ವಕೀಲರುಗಳು ಕರ್ನಾಟಕಕ್ಕಾಗಿ ಹೋರಾಟ ಮಾಡ್ತಕ್ಕಂಥ ನಾರಾಯಣಗೌಡರ ಈ ಒಂದು ಅಧ್ಯಕ್ಷತೆಯಲ್ಲಿ ಏನು ನಡೀತಾ ಇರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಕನ್ನಡ ಉಳಿಸ್ಲಿಕ್ಕಾಗಿ ಅವ್ರ ಹೋರಾಟ ಏನಿದೆ, ಆ ಹೋರಾಟಕ್ಕೆ ನಾವೆಲ್ಲ ಸಹಕರಿಸಬೇಕು. ಮತ್ತು ಅವ್ರ ಉದ್ದೇಶ ಇಷ್ಟೇ, ಕರ್ನಾಟಕದಲ್ಲಿ ಕನ್ನಡ ನಾವು ಉಳಿಸ್ಕೊಂಡು ಹೋಗ್ಬೇಕು. ಹಿಂದೆ ಬೆಳೆಸಿದ್ರು, ಮಹಾರಾಜರು ಬೆಳೆಸಿದ್ರು, ಅದನ್ನು ಉಳಿಸ್ಕೊಂಡು ಹೋಗ್ಬೇಕಾಗಿ ಏನು ನಾವು ನಾರಾಯಣಗೌಡರು ಹೋರಾಟ ಮಾಡ್ತಾಯಿದ್ದಾರೆ. ನಿಜವಾಗೂ ಅವ್ರನ್ನ ನಾವು ಭಾಳ ಹೆಮ್ಮೆಯಿಂದ ನಮ್ಮ ಗೌಡರು ಕರ್ನಾಟಕದಲ್ಲಿ ಕೆಂಪೇಗೌಡ ಏನು ಬೆಂಗಳೂರನ್ನ ಬೆಳೆಸಲಿಕ್ಕಾಗಿ ಅಥವಾ ರಾಜ್ಯ ಆಳಿದ್ದು
ಯಾವುದೇ ಒಂದು ಜಾತಿಗೆ ಸೀಮಿತವಾಗಿ ಅವರು ಹೋರಾಟ ಮಾಡಿದೆ, ಅವ್ರದ್ದೇ ಆದ ನಿಟ್ಟಿನಲ್ಲಿ ಅವ್ರ ಕಾರ್ಯಕ್ರಮಗಳು ಕೊಟ್ಟು ಅವರು ರಾಜ್ಯಕ್ಕಾಗಿ ದುಡಿದಿದ್ದಾರೆ. ಇವತ್ತು ನಾರಾಯಣಗೌಡರು ಆ ಒಂದು ಸಮುದಾಯದಲ್ಲೇ ಬಂದಿದ್ದರೂ ಕೂಡ ಕನ್ನಡ ಉಳಿಬೇಕು, ಕನ್ನಡದ ಅಸ್ಮಿತೆಗಾಗಿ ಅವರು ಹೋರಾಟ ಮಾಡ್ತಾ ಇರೋದ್ರಿಂದ ಕನ್ನಡದ ಪರಿಸ್ಥಿತಿನ ಇವತ್ತು ಏನು ಬೇರೆ ಭಾಷೆ ಪರಭಾಷಿಕರು ಕನ್ನಡದ ಮೇಲೆ ದೌರ್ಜನ್ಯ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರು ಎದೆ ಕೊಟ್ಟು ನಿಂತಿರಬೇಕಾದ್ರೆ ಅವ್ರ ಬೆನ್ನೆಲುಬಾಗಿ ನಾವೆಲ್ಲ ವಕೀಲರುಗಳು ನಿಲ್ಲಬೇಕಾಗಿದೆ. ಕರ್ನಾಟಕ ಇವತ್ತು ಬೆಂಗಳೂರು ಯಾವ ಮಟ್ಟಕ್ಕೆ ಹೋಗಿದೆ ಭಾಷೆ ವಿಚಾರವಾಗಿ ಅಂದಾಗ, ಯಾವುದೋ ತಮಿಳ್ ಭಾಷೆನವರು ಹೇಳ್ದಂಗೆ ನಮ್ಮ ಈ ಸಂದರ್ಭದಲ್ಲಿ ಅವರು ಮಾತಾಡಬೇಕಾದ್ರೆ ಹೇಳಿದ್ರು ಶ್ರೀರಾಮಪುರಂನಲ್ಲಿ ಏನಾಗ್ತಾಯಿತ್ತು, ಈ ಕಡೆ ಟ್ಯಾನಿ ರೋಡು ಇವೆಲ್ಲ ನಲ್ಲಿ ಏನಾಗ್ತದೆ, ಕನ್ನಡದಲ್ಲಿ ಯಾವ ರೀತಿ ಕನ್ನಡಿಗರ ಬಗ್ಗೆ ಮಾತಾಡ್ತಾಯಿದ್ರು. ಮತ್ತು ಶ್ರೀರಾಮಪುರದಲ್ಲಿ ಕುರುಪು ಹಾಕೋ ವಿಚಾರನೂ ಕೂಡ ಅವರು ಪ್ರಸ್ತಾಪ ಮಾಡಿದ್ರು. ಅಂದರೆ ಆ ರೀತಿಯಲ್ಲಿ ಭಯ ಬೀಳತಕ್ಕಂಥ ಪರಿಸ್ಥಿತಿಯನ್ನು ಹೋಗಲಾಡಿಸಿದ್ದಾರೆ ಅಂತ ಅಂದರೆ ಅಲ್ಲಿಗೂ ಮುಗಿದೋಗಿಲ್ಲ, ಇನ್ನೂ ಹೆಚ್ಚಿನ ಜವಾಬ್ದಾರಿ ಇದೆ ನಮ್ಮ ನಾರಾಯಣಗೌಡರಿಗೆ. ಆ ಒಂದು ಕಾರಣಕ್ಕಾಗಿ ಅವ್ರ ಹೋರಾಟ ನ್ಯಾಯಬದ್ಧವಾಗಿದೆ. ಆ ನ್ಯಾಯಬದ್ಧವಾಗಿ ಜೊತೆಗೆ ಭಾಷೆ ಜಲ ಗಡಿ ವಿಚಾರವಾಗಿ ಅವರು ಹೋರಾಟ ಮಾಡ್ತಿರ್ತಕ್ಕಂಥದ್ದು. ನಮ್ಮ ಗಡಿ, ನಮ್ಮ ಭಾಷೆ, ನಮ್ಮ ನೀರು, ನಮ್ಮ ಹಕ್ಕು ಅನ್ನೋ ವಿಚಾರವಾಗಿ ಏನು ಹೋರಾಟ ಮಾಡ್ತಿದ್ರೆ ಅಂಥ ಎಲ್ಲ ಸಂದರ್ಭಗಳಲ್ಲೂ ಕೂಡ ನಾವು ಅವ್ರಿಗೆ ನಿಲ್ಲಲೇಬೇಕಾಗಿದೆ ಅಂತ ಅಂದ್ಬಿಟ್ಟು ಇವತ್ತೆಲ್ಲ ನಮ್ಮ ವಕೀಲರುಗಳು ಸುಮಾರು ಜನ ಸೇರಿ ಇವತ್ತು ಒಂದು ಕಾರ್ಯಕ್ರಮ ನಮ್ಮ ನಾರಾಯಣಗೌಡ ಆಯೋಜನೆ ಮಾಡಿ ವಕೀಲರಿಗೆ ಅವರ ಕಷ್ಟಕ್ಕೆ ಸ್ಪಂದಿಸಿ ಅವ್ರನ್ನ ನ್ಯಾಯಾಲಯದಲ್ಲಿ ಹೋರಾಟಗಳಿಗಾಗಿ ಅಕ್ರಮವಾಗಿ ಸರ್ಕಾರಗಳು ಏನು ಅವ್ರ ಮೇಲೆ ಸುಳ್ಳು ಪ್ರಕರಣಗಳನ್ನ ಹಾಕಿದ್ದು, ಆ ಪ್ರಕರಣಗಳನ್ನ ಅವ್ರನ್ನ ನ್ಯಾಯಾಲಯದಲ್ಲಿ ನಿರಪರಾಧಿ ಅಂತ ಅಂದ್ಬಿಟ್ಟು, ನಿರ್ದೋಷಿ ಅಂತ ಅಂದ್ಬಿಟ್ಟು ಹಾಕಿರ್ತಕ್ಕಂಥದ್ದು ಸುಮಾರು ಎಲ್ಲ ಪ್ರಕರಣಗಳಂತ ಮುಕ್ತಗೊಳಿಸಿರ್ತಕ್ಕಂಥದ್ದು ನಮ್ಮ ವಕೀಲ ಸಮುದಾಯ ಇರೋದ್ರಿಂದ ಆ ವಕೀಲರ ಸಮುದಾಯನ ಇನ್ನು ಅವರು ನಮ್ಮ ಕಷ್ಟದಲ್ಲಿದ್ದಾರೆ ಅಂದ್ಬಿಟ್ಟು ಅವರು ನಮ್ಮ ಕಷ್ಟದಲ್ಲಿ ಅವ್ರು ನಿಂತಿದ್ದಾರೆ, ನಮ್ಮ ಹೋರಾಟ ನ್ಯಾಯಬದ್ಧವಾಗಿದೆ ಅಂತ ವಕೀಲರು ನಿಂತಿದ್ದಾರೆ ಅನ್ನೋ ಕಾರಣಕ್ಕಾಗಿ ಅವರು ಒಂದು ಹೋರಾಟ ಮಾಡಿ ಕನ್ನಡ ಭಾಷೆಗಾಗಿ ನಿಂತಿರೋದ್ರಿಂದ ಅವರು ಬೆನ್ನೆಲುಬಾಗಿ ನಿಲ್ಲಬೇಕು. ನಮ್ಮ ವಕೀಲರುಗಳೆಲ್ಲ ಅವರ ಬೆನ್ನಲ್ಲಿ ಇರ್ತೀವಿ ಅಂತ ಹೇಳ್ತಾ ನಾನು ಎರಡು ಮಾತನ್ನು